ಶಿಡ್ಲಘಟ್ಟ ಪೌರಾಯುಕ್ತಿಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಾಜೀವ್ ಗೌಡಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಬೇಲ್ ಅರ್ಜಿ ತೀರ್ಪು ಕಾದಿರಿಸಿದ ಕೋರ್ಟ್ ಜನವರಿ 30ಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ. ಜೆಎಂಎಫ್ಸಿ ಕೋರ್ಟ್ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ನಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಬಾಡಿ ವಾರೆಂಟ್ ಅನ್ನ ಕೇಳಿದ್ದ ಪೊಲೀಸರಿಗೆ ಇದೀಗ ಕೋರ್ಟ್ ಅಸ್ತು ಎಂದಿದೆ. ಶಿಡ್ಲಘಟ್ಟ ಪೊಲೀಸರಿಗೆ ಬಾಡಿ ವಾರೆಂಟ್ ಅನ್ನ ಜಾರಿ ಮಾಡಿದೆ ಕೋರ್ಟ್. ಬಾಡಿ ವಾರೆಂಟ್ ಅನ್ನ ಕೇಳಿದ್ರು ಪೊಲೀಸರು. ಬಾಡಿ ವಾರೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಪೊಲೀಸರು ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಕೋರ್ಟ್ ಇದೀಗ ಅಸ್ತು ಎಂದಿದೆ. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಿಂದ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ರೋಷನ್ ಶಾ ಅವರಿಂದ ಆದೇಶವನ್ನು ಹೊರಡಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಈ ಪ್ರಕರಣ ಏನಿದೆ ಇದು ಈಗಾಗಲೇ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಅಂದರೆ ಪೌರಾಯುಕ್ತೆ ಹಾಗೂ ಈ ಆರೋಪಿ ಏನಿದ್ದಾರೆ ಅವರಿಬ್ಬರು ಮಾತನಾಡಿರುವಂತಹ ರಾಜೀವ್ ಗೌಡ ಹಾಗೂ ಪೌರಾಯುಕ್ತೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಕೆಲವೊಂದಷ್ಟು ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ರು, ಜೊತೆಗೆ ಬೆದರಿಕೆಯನ್ನು ಕೂಡ ಹಾಕಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತವಾಗಿತ್ತು. ಇವರು ತಲೆಮರೆಸಿಕೊಂಡಿದ್ರು. ಈಗಾಗಲೇ ಬಂಧಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಗಿತ್ತು. ಜೊತೆಗೆ ಇದೀಗ ಇವತ್ತು ವಿಚಾರಣೆ ನಡೆದು 2 ದಿನಗಳ ಕಾಲ ಅವರಿಗೆ ಬಂಧನವನ್ನ ವಿಧಿಸಲಾಗಿದೆ. ಬಾಡಿ ವಾರೆಂಟ್ ಅನ್ನ ಕೇಳಿದ್ರು ಪೊಲೀಸರು. ಇದೀಗ ಕೋರ್ಟ್ ಇಂದಲೂ ಕೂಡ ಅಸ್ತು ಎನ್ನಲಾಗಿದೆ. ಏನು ಫೈನಲ್ ಆರ್ಗ್ಯುಮೆಂಟ್ಸ್ ಆಗಬೇಕಿತ್ತು ನಾನು ಹೇಳಿದ್ದೆ. ಇವತ್ತು ಆರ್ಗ್ಯುಮೆಂಟ್ ಮಾಡಿ ಅಂತ ಬೇಲ್ ಅಪ್ಲಿಕೇಶನಿನ ಫೈನಲ್ ಆರ್ಗ್ಯುಮೆಂಟ್ನ ಕೇಳಿದ್ದಾರೆ. 30ನೇ ತಾರೀಕಿಗೆ ಆರ್ಡರ್ಸ್ಗೆ ಪೋಸ್ಟ್ ಮಾಡಿದ್ದಾರೆ. ಸೊ 30ನೇ ತಾರೀಕು ಬೇಲ್ ಅಪ್ಲಿಕೇಶನ್ ಆರ್ಡರ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಕಾಯಬೇಕಾಗುತ್ತೆ. ಅಷ್ಟೊತ್ತಿಗೆ ಪೊಲೀಸ್ ಅವ್ರಿಗೆ ಏನನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಅದರ ಸಹಾಯವನ್ನು ಬೇಕಾದರೆ ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೋದು ಹೇಳಿದ್ದಾರೆ. ಏನು ಫೈನಲ್ ಆರ್ಗ್ಯುಮೆಂಟ್ಸ್ ಆಗಬೇಕಿತ್ತು ನಾನು ಹೇಳಿದ್ದೆ. ಇವತ್ತು ಆರ್ಗ್ಯುಮೆಂಟ್ ಮಾಡಿ ಅಂತ ಬೇಲ್ ಅಪ್ಲಿಕೇಶನಿನ ಫೈನಲ್ ಆರ್ಗ್ಯುಮೆಂಟ್ನ ಕೇಳಿದ್ದಾರೆ. 30ನೇ ತಾರೀಕಿಗೆ ಆರ್ಡರ್ಸ್ಗೆ ಪೋಸ್ಟ್ ಮಾಡಿದ್ದಾರೆ. ಸೊ 30ನೇ ತಾರೀಕು ಬೇಲ್ ಅಪ್ಲಿಕೇಶನ್ ಆರ್ಡರ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಕಾಯಬೇಕಾಗುತ್ತೆ. ಅಷ್ಟೊತ್ತಿಗೆ ಪೊಲೀಸ್ ಅವ್ರಿಗೆ ಏನನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ಅದರ ಸಹಾಯವನ್ನು ಬೇಕಾದರೆ ಅವ್ರನ್ನ ನೀವು ಕರ್ಕೊಂಡು ಹೋಗ್ಬೋದು.